ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಅದು ಬಡವರ ಪಾಲಿಗೆ ಸಂಜೀವಿನಿ ಆಗಿರುತ್ತೆ. ಉಚಿತವಾಗಿ ಆರೋಗ್ಯ ಸೇವೆ ಸಿಗುತ್ತೆ ಅಂಥೇಳಿ ಬಹಳಷ್ಟು ಜನ ಬಡವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ಸರ್ಕಾರಿ ಆಸ್ಪತ್ರೆಯತ್ತ ಮುಖ ಮಾಡ್ತಾರೆ. ಬಟ್ ನಿಜಕ್ಕೂ ಕೂಡ ಆ ಸರ್ಕಾರಿ ಆಸ್ಪತ್ರೆ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಅವ್ಯವಸ್ಥೆಗಳ ಆಗರ ಆಗಿದೆ. ದುಡ್ಡನ್ನು ಪೀಕುವಂತಹ ಕೆಲಸ ಆಗ್ತಾ ಇದೆ. ಈ ಕುರಿತಂತೆ ಪಬ್ಲಿಕ್ ಟಿವಿ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿದೆ. ಹಾಗಾದರೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕಂಡಿದ್ದೇನು? ಅಷ್ಟಕ್ಕೂ ಯಾವುದು ಆ ಆಸ್ಪತ್ರೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಪೋಸ್. ಆರೋಗ್ಯ ಇಲಾಖೆಯಿಂದ ಬಡ ರೋಗಿಗಳಿಗೆ ಮೋಸ, ಉಚಿತ ಚಿಕಿತ್ಸೆ ಸಿಗದೆ ಬಡ ರೋಗಿಗಳು ಪರದಾಟ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಯಲು. ಕಳೆದ ಫೆಬ್ರವರಿ 18ರಂದು ಆರೋಗ್ಯ ಇಲಾಖೆ ಮಹತ್ವದ ಆದೇಶ ಮಾಡಿತ್ತು. ಬೆಂಗಳೂರಿನ 4 ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಪಡೆಯಬಹುದು. ಆಯುಷ್ಮಾನ್ ಕಾರ್ಡ್, ರೇಷನ್ ಕಾರ್ಡ್ ಬಳಕೆ ಮಾಡಿಕೊಂಡು ಉಚಿತ ಚಿಕಿತ್ಸೆ ಸಿಗಲಿದೆ ಅಂತ ಆದೇಶ ಹೊರಡಿಸಿತ್ತು. ಈ ಆಯುಷ್ಮಾನ್ ವ್ಯಾಪ್ತಿಗೆ ಬೆಂಗಳೂರಿನ ಕೋರಮಂಗಲದ ಸೇಂಟ್ ಜಾನ್ಸ್ ಆಸ್ಪತ್ರೆ ಬರಲಿದೆ. ಆದೇಶ ಆಗಿ 15 ದಿನ ಆದರೂ ಈ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗ್ತಿಲ್ಲ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಆಗಲಿ ಸರ್ಕಾರದ ಯಾವುದೇ ಹೆಲ್ತ್ ಸ್ಕೀಮ್ ಅಡಿ ಟ್ರೀಟ್ಮೆಂಟ್ ಕೊಡಲ್ಲ ಅಂತಿದ್ದಾರೆ. ಈ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿ ಏನಂತಾರೆ ಅನ್ನೋದನ್ನ ನೀವೇ ನೋಡಿ. ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಆಗುತ್ತೆ ಮೇಡಮ್. ಇದು 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 ಅಲ್ಲ ಮೇಡಮ್, ಇದು ರೇಷನ್ ಕಾರ್ಡ್ ಇದ್ರೆ ಅಲ್ಲಿ ಈಗ ಹೊಸ್ದಾಗಿ ಆಗೈತೆ ಅಲ್ಲ, ಗೌರ್ಮೆಂಟನ್ನು ಆರ್ಡ್ರ್ ಮಾಡಿದೆ ಅಂತಿದ್ರು. ಯಾವ ಕಾರ್ಡ್ ಆಗಲ್ಲ ಮೇಡಮ್? ಇಲ್ವಾ? ಯಾವಾಗಿಂದ ಇಲ್ಲ ಮೇಡಮ್? ಇನ್ನು ಸರ್ಕಾರದ ಆದೇಶದ ಪ್ರಕಾರ ಯಾಕೆ ಉಚಿತ ಚಿಕಿತ್ಸೆ ಕೊಡ್ತಿಲ್ಲ ಅಂತ ಪಬ್ಲಿಕ್ ಟಿವಿ ಪ್ರಶ್ನೆ ಮಾಡೋಣ ಅಂತ ಹೋದರೆ ಆಸ್ಪತ್ರೆ ಸಿಬ್ಬಂದಿ ಅಡ್ಡಿಪಡಿಸುತ್ತಾರೆ ನೋಡಿ. ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ದೊಡ್ಡದಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಅಂತ ಆದೇಶ ಮಾಡಿ ಬಿಲ್ಡಪ್ ತಗೊಳ್ತು. ಆದರೆ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ಉಚಿತ ಚಿಕಿತ್ಸೆ ಅಂತ ಬಂದ ರೋಗಿಗಳ ಬಳಿ ಸೇಂಟ್ ಜಾನ್ಸ್ ಆಸ್ಪತ್ರೆ ದುಡ್ಡು ಪಡಿತಾ ಇದೆ. ಪ್ರತಿದಿನ ದುಡ್ಡು ಕೊಟ್ರೆ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಉಚಿತ ಚಿಕಿತ್ಸೆ ಅಂತ ಅಡ್ಮಿಟ್ ಆದ್ವಿ, ಹೆಲ್ತ್ ಕಾರ್ಡ್ ಕೂಡ ವರ್ಕ್ ಆಗಲ್ವಂತೆ. ಇದು ಕಷ್ಟ ಆಗ್ತಿದೆ ಅಂತ ಬಡ ರೋಗಿಗಳು ಅಳಲು ತೋಡಿಕೊಳ್ತಾ ಇದ್ದಾರೆ. ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದು. ಆಯುಷ್ಮಾನ್ ಭಾರತ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಇದ್ದರೆ ಫ್ರೀ ಟ್ರೀಟ್ಮೆಂಟನ್ನು ಪಡೆಯಬಹುದು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಫೆಬ್ರವರಿ 18ನೇ ತಾರೀಕು ಆದೇಶ ಮಾಡಿದರೂ ಕೂಡ ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ಅದು ಫಾಲೋ ಆಗ್ತಿಲ್ಲ. ಅದನ್ನು ಕೇಳೋಕೆ ಹೋದ್ರೂ ಕೂಡ ಇಲ್ಲಿನ ಸಿಬ್ಬಂದಿ ಒಳಗಡೆ ಬಿಡ್ತಾ ಇಲ್ಲ. ಆ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ಉಚಿತ ಟ್ರೀಟ್ಮೆಂಟ್ ಅಂತ ಹೇಳಿದ್ರು ಕೂಡ ಇಲ್ಲಿ ಅವ್ರಿಗೆ ಸಿಗದೇ ಇರುವಂಥದ್ದು ಭಾರಿ ಸಮಸ್ಯೆ ಆಗ್ತಾಯಿದೆ. ಪ್ರತಿದಿನ ಕೂಡ ರೋಗಿಗಳ ಕಡೆಯವರು ಅಮೌಂಟನ್ನು ಪೇ ಮಾಡಬೇಕು, ಟ್ರೀಟ್ಮೆಂಟನ್ನು ತಗೊಳ್ಬೇಕು ಅಂತ ಪರಿಸ್ಥಿತಿ. ಸರ್ ನಮಸ್ತೆ, ತಾವು ಯಾವಾಗ ಅಡ್ಮಿಟ್ ಆಗಿತ್ತು? ಇಲ್ಲಿ ಫ್ರೀ ಕಾರ್ಡ್ ಅಂದರೆ ಆಯುಷ್ಮಾನ್ ಭಾರತ್ ರೇಷನ್ ಕಾರ್ಡ್ ವರ್ಕ್ ಆಗ್ತಾ ಇದೆಯಾ? ನಾವು ಸ್ಯಾಟರ್ಡೇ ಬಂದಿದ್ದು ಎಮರ್ಜೆನ್ಸಿಗೆ ಅಂತ. ಎಮರ್ಜೆನ್ಸಿ ಕೇಸು ನಮಗೆ ಗೊತ್ತಿದ್ದಿಲ್ಲ. ಇಲ್ಲಿ ಅಂದರೆ ಮೊದಲು ಇದೆ ಅಂದ್ಕೊಂಡು ಬಂದ್ವಿ, ಬಟ್ ಇಲ್ಲಿ ಬಂದ ಮೇಲೆ ಅವರು ಗೌರ್ಮೆಂಟ್ ಆಪ್ಷನ್ ಈಗಿಲ್ಲ ಅಂತ ಹೇಳಿದರು. ಸರ್ಕಾರ ಆದೇಶ ಮಾಡಿದಲ್ಲ ಸರ್, ಆದೇಶ ಬಗ್ಗೆ ಅಷ್ಟು ನಮ್ಗೆ ಐಡಿಯಾ ಇಲ್ಲ. ಬಟ್ ನಾವು ಪೇಪರಲ್ಲಿ ನೋಡಿದ್ವಿ ಇದೆ ಅಂತ ಲಾಸ್ಟ್ ಮಂತ್ ಏನೋ ಬಂದಿತ್ತು. ಸೊ ಅದು ನೋಡಿ ನಾವು ಬಂದಿದ್ವಿ. ಏನು ಹೇಳ್ತಾ ಇದ್ದಾರೆ ಆಸ್ಪತ್ರೆಯವರು? ಈಗ ಆಪ್ಷನ್ ಇಲ್ಲ, ಪ್ರೆಸೆಂಟ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಮಾತಾಡ್ತೀನಿ. ಸರ್ ನಮಸ್ತೆ, ತಾವು ಯಾವಾಗ ಅಡ್ಮಿಟ್ ಆಗಿತ್ತು? ತಮ್ಮದು ಆಯುಷ್ಮಾನ್ ಭಾರತ್ ಕಾರ್ಡು, ರೇಷನ್ ಕಾರ್ಡು ಇಲ್ಲಿ ಅಪ್ಲೈ ಮಾಡಿದ್ರಾ ಇಲ್ವಾ? ಅಪ್ಲೈ ಆಗಿದೆ ಸರ್. ಫ್ರೀ ಟ್ರೀಟ್ಮೆಂಟ್ ಕೊಟ್ರಾ? ಇಲ್ಲ ಸರ್, ಏನು ಹೇಳಿದ್ರು? ಅದೇ ಆಗಲ್ಲ ಇವೆಲ್ಲ, ಇವಾಗ ಇನ್ನೂ ಒಂದು ತಿಂಗಳಾಗಿ ಆಯ್ತದೆ ಅಂತ. ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅಂತೇಳಿ ಅಡ್ಮಿಷನ್ ಆಗಿದ್ದಾರೆ. ಅಮ್ಮ ನಮಸ್ತೆ, ತಾವು ಯಾವತ್ತು ಅಡ್ಮಿಷನ್ ಆಗಿದ್ದು? ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ ಇಲ್ವಾ? ಫ್ರೀ ಟ್ರೀಟ್ಮೆಂಟ್ ಇಲ್ಲ ಸರ್. ಏನು ಹೇಳ್ತಾರೆ? ಸಾಟರ್ಡೆ ಬಂದು ಅಡ್ಮಿಟ್ ಆಗಿದ್ದು ನಮ್ಮ ಮಾವರು. ಏನು ಫ್ರೀ ಟ್ರೀಟ್ಮೆಂಟ್ ಏನೂ ಇಲ್ಲ ಇಲ್ಲಿ. ನಮ್ಮದು ಹೆಲ್ತ್ ಕಾರ್ಡ್ ಯಾವುದಾದಿದೆ? ನಮ್ಮದು ಹೆಲ್ತು BPL ಇದೆ, ಆಯುಷ್ಮಾನ್ ಇದೆ, ಯಶಸ್ವಿನಿ ಇದೆ, ಎಲ್ಲ ಇದೆ. ತಾವು ಯಾವತ್ತು ಅಡ್ಮಿಷನ್ ಆಗಿದ್ದು? ಹೆಲ್ತ್ ಕಾರ್ಡ್ ಇದೆ ಅಂತ ಹೇಳಿದಕ್ಕೆ ಏನು ಹೇಳಿದ್ರು? ಇಲ್ಲ, ಇವಾಗಿಲ್ಲ, 1 ಮಂತ್ ಆದಮೇಲೆ ಹೇಳ್ತೀವಿ, ಇವಾಗ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ನಿಜಕ್ಕೂ ಇದು ರೋಗಿಗಳಿಗೆ ಮಹಾ ಅನ್ಯಾಯ ಆಗ್ತಾ ಇದೆ. ಬಡ ರೋಗಿಗಳಿಗಂತೂ ಭಾರಿ ಅನ್ಯಾಯ ಆಗ್ತಾ ಇದೆ. ಫ್ರೀ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟೋ ಜನರಿಗೆ ತುಂಬ ಅನುಕೂಲ ಆಗುತ್ತೆ. ಇದರಿಂದ ಎಚ್ಚೆತ್ತು ಸರ್ಕಾರ ಆದೇಶ ಮಾಡಿರೋದನ್ನು ಇಲ್ಲಿ ಫಾಲೋ ಮಾಡಲಿಕ್ಕೆ ಸೂಕ್ತ ನಿರ್ದೇಶನವನ್ನು ನೀಡುತ್ತಾ ಇಲ್ಲೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಫ್ರೀ ಟ್ರೀಟ್ಮೆಂಟ್ ಅಂತ ಹೋಗಿ ಅಡ್ಮಿಟ್ ಆದ ರೋಗಿಗಳು ಆಸ್ಪತ್ರೆ ಫೀಸ್ ಕಟ್ಟೋಕೆ ಪರದಾಡ್ತಾ ಇದ್ದಾರೆ. ಉಚಿತ ಚಿಕಿತ್ಸೆ ಅಂತ ಘೋಷಣೆ ಮಾಡಿ ಬಡ ರೋಗಿಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಕೂಡಲೇ ಆರೋಗ್ಯ ಇಲಾಖೆ ಉಚಿತ ಟ್ರೀಟ್ಮೆಂಟ್ ಸಿಗುವ ಹಾಗೆ ಮಾಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.